ಸ್ಥಾನವನ್ನು ಇಬ್ಬರು ದುರುಪಯೋಗಪಡಿಸ್ಕೊಂಡ್ರು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದೆ. ಈಗಾಗಲೇ ಸದನದ ಬಗ್ಗೆ ಸಾಕಷ್ಟು ಟೀಕೆಗಳಿದ್ದಾವೆ. ಸರಿಯಾಗಿ ಮಿನಿಸ್ಟರ್ಸ್ ಬರೋದಿಲ್ಲ, ಶಾಸಕರು ಬರೋದಿಲ್ಲ, ತಪ್ಪಿಸ್ತಾ ಇರ್ತಾರೆ, ಸುಮ್ಮನೆ ಇದೊಂದು ಪಿಕ್ನಿಕ್ ಅಂತ ತಗೊಂಡು ಬಂದು ಹೋಗ್ತಾ ಇದ್ದಾರೆ ಅನ್ನೋದು ಆರೋಪಗಳಿದ್ದಾವೆ. ಕೆಲವೊಮ್ಮೆ ಇವ್ರ ಮಧ್ಯದ ವಾಗ್ವಾದ ನಡೆದಾಗ ಏನೆಲ್ಲ ಕೆಳಮಟ್ಟದ ನಡೆದ ಕೆಳಗಿನ ಮಾತುಗಳ ಸಹಿತ ಮಾತಾಡೋದಕ್ಕೆ ಹೇಸುವುದಿಲ್ಲ ಈ ಜನ ಅನ್ನೋದನ್ನು ಸಹಿತ ವ್ಯಕ್ತಪಡಿಸಿದ್ದಾರೆ. ಅಂಥ ಪ್ರಸಂಗದಲ್ಲೇ ಈ ಘಟನೆಯಿಂದಾಗಿ ಸಹಜವಾಗಿ ನಿನ್ನೆ ಇಡೀ ಸದನಕ್ಕೆ ಒಂದು ಕಪ್ಪು ಚುಕ್ಕಿ ಆಗುವ ಜೊತೆಗೆ ಇಂಥದ್ದು ಆಗಬಾರ್ದು, ಇದು ಖಂಡಿಸ್ತೀವಿ ಅಂತ ಹೇಳೋ ಮಟ್ಟಿಗೆ ಅದು ಬರ್ತದಪ್ಪ ಅಂದ್ರೆ ಯಾವ ಮಟ್ಟಿಗೆ ಹೋಗಿ ಮುಟ್ಟಿರಬೇಕು ಅಂತೇಳಿ. ಆದ್ದರಿಂದ ನಾವು ಇವರಲ್ಲಿ ಕೇಳ್ಕೊಳ್ಳೋದಷ್ಟೇ, ಮುನಿರತ್ನ ಮತ್ತು ಶಿವಕುಮಾರ್ ಅವರಲ್ಲೇ ಹಿಂದಿನ ಇತಿಹಾಸ ಅಂತ ನಾವು ಮರೀರಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇತಿಹಾಸ ನಮ್ಮ ಜೊತೆಗೆ ಇದ್ದೇ ಇರ್ತದೆ, ನಾವು ಬಿದ್ದು ಹೋಗುವವರೆಗೂ ನಮ್ಮ ಜೊತೆಗೆ ಇರ್ತದೆ. ಯಾರೋ ಮರಿತೀವಿ ಅಂತ ನಾವು ಹೇಳ್ಕೊಬೋದು ಅಷ್ಟೇ, ಅದನ್ನು ಮರೆತಿರೋದಿಲ್ಲ. ಹೀಗಾಗಿ ಇಲ್ಲೇ ತಮ್ಮ ಹಿಂದಿನ ಇತಿಹಾಸವನ್ನು ಮತ್ತೆ ಪುನರಭ್ಯ ಮಾಡೋದ್ರಲ್ಲಿ ಏನೂ ಮರೆತಿಲ್ಲ. ಈಗಂತೂ ಇಬ್ಬರು ಬೆಳೆದಿದ್ದಂಥ ನಾಯಕರಾಗಿದ್ದೀವಿ, ತಪ್ಪುಗಳು ತಿದ್ದುಕೊಳ್ರಿ ನಾದರು. ಯಾಕಂದ್ರೆ ಇನ್ನೇನು ವಯಸ್ಸು ಹಿಂದೆ ಹೋದಷ್ಟು ಮುಂದೆ ಬರೋದಿಲ್ಲ ಅನ್ನೋದು ಸಾಮಾನ್ಯವಾಗಿ ಮಾತಾಡುವಂಥ ಮಾತು. ಈ ನೆಲೆಗಟ್ಟಿನಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅಂತೂ ಇನ್ನೂ ಭಾಳ ಸಂಯಮದಿರಬೇಕಾಗಿದೆ. ಯಾಕಂದ್ರೆ ಅವ್ರ ನೆಕ್ಸ್ಟ್ ಗುರಿ CM ಪದವಿ, ಅದಕ್ಕೆ ತೊಳೆದಕ್ಕೆ ಇನ್ನೂ ಯೋಗ್ಯತೆಗಳನ್ನು ಬೆಳೆಸಬೇಕಾಗಿದೆ. ಅದರಲ್ಲೂ ಮುಖ್ಯ ಸಂಯಮ. ಎಂಥ ಪ್ರಸಂಗ ಬಂದರೂ ತನ್ನ ಸಿದ್ಧಾಂತವನ್ನು ಬಿಟ್ಟುಕೊಡೋದ, ಇನ್ನೊಬ್ಬರ ಜೊತೆ ಅಡ್ಜಸ್ಟ್ ಆಗಲಾರದ ಅವ್ರನ್ನೂ ಒಪ್ಪಿಸ್ಕೊಂಡು ಮುಂದೆ ಹೋಗುವಂಥದ್ದು, ಅವ್ರು ಹೇಳಿದಂಗೆ ಒಪ್ಪುವಂಥದ್ದಲ್ಲ. ತನಗೆ ಸರಿ ಅನಿಸಿದ್ದನ್ನು ತಮ್ಮ ಎದುರಾಳಿಗೆ ಹೇಳಿ ಕನ್ವಿನ್ಸ್ ಮಾಡಿ ತನ್ನಂತೆ ಮಾಡ್ಕೋಬೇಕಾದ ವ್ಯಕ್ತಿತ್ವವನ್ನು ಬೆಳೆಸಬೇಕಾಗಿದೆ. ಇದು ಸುಲಭದ ಕೆಲಸ ಅಲ್ಲ. ಎಂಥ ಆಕ್ರಮಣಕಾರಿಯಾಗಿ ನಮ್ಮ ಮೇಲೆ ನಡೆಯಾದರೂ ಸಹಿತ ಮತ್ತೆಲ್ಲ ಸಹಿತ ಸಂಯಮ ತಡೆಯುವ ಶಕ್ತಿ ಬೇಕಾಗ್ತದೆ, ಮಾನಸಿಕ ಸಿದ್ಧತೆಗಳು ಬೇಕಾಗ್ತಾ ಇದ್ದಾವೆ. ಅವತ್ತು ನೋಡಿದಾಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಲ್ಲಿ ಕಡಿಮೆ ದನ ಅನ್ನುವಂಥ ಮಾತು. ಹೀಗಾಗಿ ಈಗಾಗಲೇ ಈ DKC ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು, ಕೊಡಬೇಕಂತ ಬೆಳೆಸಿದ್ರು. ಹೈಕಮಾಂಡ್ ಯಾಕೆ ಕೊಟ್ಟಿಲ್ಲ ಅನ್ನೋದಕ್ಕೆ ನಿನ್ನೆ ನಡೆದ ಘಟನೆಯಿಂದ ಸಾಬೀತಾಗುವಂಥ ವಿಷಯ. ಇನ್ನೂ DKC ಅವರು ಭಾಳಷ್ಟು ಕಲಿಯೋದು, ಇನ್ನೂ ಸಂಯಮತೆಯ ಪಾಠನ ಕಲಿಬೇಕಾಗ್ಯದ. ಜೊತೆಗೆ